ನಾನು ಮಲ್ಕೊಂಡ್ಬಿಟ್ರೆ ಇವರೆಲ್ಲ ಪರ್ಮನೆಂಟ್ ಆಗಿ ಮಲ್ಕೊಂಡ್ಬಿಡ್ತಾರೆ ಗಾಯ ಇರಲ್ಲ ಇಲ್ಲಿ ರೋಡಲ್ಲಿ ತಿನ್ಲಿ ಅಂತ ಹಾಕಿರ್ತಾರೆ. ಹಲೋ ಎಕ್ಸ್ಕ್ಯೂಸ್ ಮೀ, ದೊಡ್ಡ ಕಳ್ಳ ಇವನು. ಕ್ಯಾಮೆರಾ ಮುಂದೆ ಅಂತ ಹಂಗೆ ಗಪ್ಚುಪ್ಪಾಗ್ಬಿಟ್ಟ ನೋಡಿ. ಹೆಲೋ ಗಾಯ್ಸ್, ವೆಲ್ಕಮ್ ಟು ದ ಮೈ ಅನದರ್ ವ್ಲಾಗ್. ಇವತ್ತು ನಾವು ನಮ್ಮ ಫ್ರೆಂಡ್ ಮದುವೆ ಇದೆ ಕನಕಪುರ ಟೌನ್ ಅಲ್ಲಿ. ಈಗ ಹೋಗ್ತಾ ಇದೀವಿ. ಕೀಪ್ ವಾಚಿಂಗ್ ಗಾಯ್ಸ್. ಹಾಯ್ ಹಾಯ್ ಗಾಯ್ಸ್ ಅನ್ಬೇಕು. ಹೇಳು. ಸಾಕು ಆಯ್ತು. ನಮ್ ಜೊತೆ ನಮ್ ಇಬ್ರು ಮಕ್ಳು ಬಂದಿದ್ದಾರೆ. ಹಿಂದೆಗಡೆ ಆರಾಮಾಗಿ ಮಲ್ಕೊಂಡಿದ್ದಾರೆ. ಹಾಯ್ ಮಾಡ್ರಪ್ಪ. ಹಾಯ್ ಫ್ರೆಂಡ್ಸ್. ಮದ್ವೆಗೆ ಹೋಗ್ತಾ ಇದೀವಲ್ಲ, ಈ ಫೋಟೋ ಸೆಲೆಕ್ಟ್ ಮಾಡಿದೀವಿ ಗಿಫ್ಟ್ ಮಾಡೋದಕ್ಕೆ. ಚೆನ್ನಾಗಿದೆ ಹೇಳಿ ಫ್ರೆಂಡ್ಸ್. ರೋಡ್ ಮಧ್ಯೆ ಈ ತರ ಗಾಡಿಗಳು ನಿಲ್ಲಿಸ್ಬೇಡಿ ನೋಡಿ, ಹೋಗೋದಕ್ಕೆ ತೊಂದರೆ ಆಗುತ್ತೆ. ಅದು ಮೇನ್ ರೋಡ್, ಪಾರ್ಕಿಂಗ್ ಪ್ಲೇಸ್ ಅಲ್ಲಿ ಪಾರ್ಕ್ ಮಾಡಿ. 47 ಕಿಲೋಮೀಟರ್ ಇದೆ. 1 ಅವರ್ 5 ನಿಮಿಷ ಆಗುತ್ತೆ ಗೈಸ್. ನಾವು ಹೋಗ್ತಾ ಇದ್ದೀವಿ. ನೈಸ್ ರೋಡ್ ಇದ್ದೀವಿ ಗೈಸ್ ನಾವು. ಇನ್ನೇನಿಲ್ಲ, ಅರ್ಧ ಗಂಟೆ ಅಷ್ಟಪ್ಪ, ಹೋಗ್ಬಿಡ್ತೀವಿ, ರೀಚ್ ಆಗ್ತೀವಿ. ಸರಿನಾ? ಎಷ್ಟೊತ್ತು ಅಂತ ಕೇಳ್ಬೇಡ ಅವಾಗ ಅವಾಗ. ಏನಪ್ಪ? ಇನ್ನೊಂದು ಸ್ವಲ್ಪ ಹೊತ್ತು ಚಿನಿ ಆಯ್ತಾ? ನಮಗ ಅವಾಗೇ ಮಾತಾಡ್ತಿದ್ದ, ಕ್ಯಾಮ್ರಾ ಬಂತು ಅಂತ ಮಾತಾಡ್ತಾರೆ ನೋಡಿ. ಇನ್ನೊಂದು ಸ್ವಲ್ಪ ಹೊತ್ತು ಚಿನಿ. ಎಂತ ಕಳ್ಳನ ಮಗ ನೋಡಿ ಅವನು. ಕ್ಯಾಮ್ರಾ ಬಂತು ಅಂತ ಸೈಲೆಂಟ್ ಆಗ್ಬಿಟ್ಟ. ಹೋಗೋ ಅಷ್ಟರಲ್ಲಿ ಬೆಳಗ್ಗೆ ಆಗ್ಬಿಡುತ್ತೆ ಅಂತ ಡೈಲಾಗ್ ಬೇರೆ ಹೊಡಿತಿದ್ದ. ಕ್ಯಾಮ್ರಾ ಬಂತು ಅಂತ ನೋಡಿ ಡೌನ್ ಮಾಡ್ತಾನ. ಬಡವನೇ ಡೌನ್ ನನ್ ಮಗ ಅವನು. ಹಳೆ ಕಳ್ಳ ಅವನು, ನೋಡೋನು. ನೋಡ್ಕೊಳ್ಳಿ ಗಾಯಸ್, ದೊಡ್ಡ ಕಳ್ಳ ಅವನು. ಕ್ಯಾಮರಾ ಬಂತು ಅಂತ ಹಂಗೆ ಗಪ್ಚುಪ್ಪಾಗ್ಬಿಟ್ಟ ನೋಡಿ. ಚಿನಿ ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡಲ್ಲ ಬಿಡು ಅವನೀಗ. ಆಯ್ತು, ಮನೆಗೆ ಹೋಗಕ್ಕೆ ಎಷ್ಟೊತ್ತಾಗುತ್ತೆ ಇನ್ನ? ಮದುವೆ ಮುಗಿಸ್ಕೊಂಡು ಆಗತ್ತೆ ಒಂದು 12 ಗಂಟೆ ಆಗ್ಬೋದು. 12 ಗಂಟೆನಾ? ಗೊತ್ತಿಲ್ಲ, ಇಲ್ಲೇ ಸ್ವಲ್ಪ ನೋಡ್ತಾ ಕಾಣ್ತಾ ಇರುತ್ತೆ. ಚೋಟ್ರಿ ಬಂದ ತಕ್ಷಣ ನೀನು ಹೇಳ್ಬೇಕು ನಮ್ಗೆ. ಹಾ ಏನಪ್ಪ? ಹಾ ಯಾಕೆ ಹೇಳಕ್ಕಾಗಲ್ಲಪ್ಪ? ನೀನ್ ಹೇಳ್ಬೇಕಪ್ಪ. ನೀನ್ ಹೇಳಿದ್ರೇನೆ ಇಳಿಯೋದು ನಾವೀಗ. ನೀನ್ ಹೇಳಿಲ್ಲ ಅಂದ್ರೆ ನಾವ್ ಇಳಿಯಲ್ಲ, ಕಾರಲ್ಲೇ ಇದ್ಬಿಡ್ತೀವಿ ಆಮೇಲೆ. ಅರ್ಥ ಆಯ್ತಾ? ಏನು ಚೌಟ್ರಿ ಬರುತ್ತೆ, ನೀನ್ ಹೇಳ್ಬೇಕು ಇವಾಗ. ಆಯ್ತಾ? ಓಕೆ, ನೋಡ್ಕೊ, ಹಂಗೆ ನೋಡ್ತಾ ಇರು. ಅಡ್ರೆಸ್ ಏನೈತೆ ನೋಡ್ರಿ. ಮಾಸ್ತಮ್ಮ ಕಲ್ಯಾಣ ಮಂಟಪ ಅಂತ ಐತೆ. 2 ಕಿಲೋಮೀಟರ್ ಇದೆ. South on Bengaluru, Kanakapura Road, Kanakapura. ಚೌಟ್ರಿ ಏನ್ ನೋಡೋದು? ಬಾ ಜೈನ್, ಕೈ ಕೊಡು. ಗಿಫ್ಟ್ ಎಲ್ಲ ಎತ್ಕೊಂಡಿದ್ದೀರಾ? ಹಾ ಬರ್ರಿ. ಬರ್ರ ಬೇಗ. ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್. ಒಳ್ಳೇದಾಗ್ಲಿ. ಹ್ಯಾಪಿ ಮ್ಯಾರಿಡ್ ಲೈಫ್. ಆಯ್ತು, ಕೂತ್ಕೊಳ್ರಿ, ಕೂತ್ಕೊಂಡೆ. ಆ ಮಗ ಇನ್ನೊಬ್ಬ ಅಲ್ಲ, ವಿಡಿಯೋ ಹಿಡಿತಾನೆ. ಏನ್ ಬೇಕಪ್ಪ ನಿನ್ಗೆ? ನೋಡಿ ಗೈಸ್, ಜಾಮೂನ್ ಬೇಕಂತೆ. ಹಾಕ್ತಾರಿರಪ್ಪ, ಹಾಕ್ತಾರೆ. ನೋಡಿ ಗೈಸ್, ಫೈನಲಿ ಊಟಕ್ಕೆ ಬಂದಿದ್ದೀವಿ ಈಗ. ತಿನ್ನು, ಬಂತು ನೋಡಿ ಜಾಮೂನು. ತಿನ್ನು ಜಾಮೂನು, ಇಲ್ಲ ಐತಲ್ಲ. ಗೈಸ್ ಫೈನಲಿ ಊಟ ಆಯ್ತು. ಈಗ ಜಸ್ಟ್ ಅವ್ರನ್ನ ಮಾತಾಡ್ಸ್ಬಿಟ್ಟು ಮನೆಗೆ ಹೋಗ್ಬೇಕು. ನೈಟ್ ಹೊತ್ತು ಜರ್ನಿ ಮಾಡ್ಬೇಕಾದ್ರೆ ಈ ತರ ರೋಡ್ ಖಾಲಿ ಇದ್ರೆ ಡ್ರೈವಿಂಗ್ ಮಾಡಕ್ಕೆ ಒಂದು ಮಜಾ. ಫ್ರೀಯಾಗಿ ಆರಾಮಾಗಿ ಹೋಗ್ಬೋದು. ನಿನ್ಗೊಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡು. ನೋಡಿ, ಇಲ್ಲಿ ರೈಟ್ ರೋಡ್ ಅಲ್ಲಿ ಸೆಂಟ್ರಲ್ ಲೈನ್ ಅಲ್ಲಿ ಈ ಗಿಡಗಳು ನೆಟ್ಟಿದ್ದಾರಲ್ಲ,
ಏನಕ್ಕೆ? ಏನಕ್ಕೆ ಅಂದ್ರೆ ಮೇಕೆ ಮತ್ತೆ ಹಸು ಏನಾದ್ರು ಓಡಾಡ್ತಿದ್ರೆ ಪಾಪ ಏನು ಸಿಕ್ಕಿರಲ್ವಲ್ಲ ಇಲ್ಲಿ ರೋಡಲ್ಲಿ ತಿನ್ಲಿ ಅಂತ ಹಾಕಿ. ಹಲೋ ಎಕ್ಸ್ಕ್ಯೂಸ್ ಮೀ, ಅದು ಮೇಕೆಗಲ್ಲ, ಆಪೋಸಿಟ್ ಬರೋ ಗಾಡಿ ಲೈಟು ನಾವ್ ಈ ಕಡೆಯಿಂದ ಹೋಗ್ತೀವಲ್ಲ ಅವ್ರಿಗೆ ಬೀಳ್ಬಾರ್ದು, ಡ್ರೈವಿಂಗ್ ಡಿಸ್ಟರ್ಬ್ ಆಗ್ಬಾರ್ದು ಅಂತ ಹಾಕಿರೋ ಗಿಡಗಳದು, ಮೇಕೆ ತಿನ್ನಕ್ಕಲ್ಲ. ನೋಡಿ ಫುಲ್ ಖಾಲಿ ಇದೆ. ಒಟ್ನಲ್ಲಿ ಕನಕಪುರ ಸೈಡ್ ಅಲ್ಲೆಲ್ಲ ರೋಡ್ ಎಲ್ಲ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ. DK ಶಿವಕುಮಾರ್ ಅವರು ಗೈಸ್ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ನಾನು ಮಲ್ಕೊಂಡ್ಬಿಟ್ರೆ ಇವರೆಲ್ಲ ಪರ್ಮನೆಂಟ್ ಆಗಿ ಮಲ್ಕೊಂಡ್ಬಿಡ್ತಾರೆ ಗೈಸ್. ಸೌಮ್ಯ ಮನೆ ಬಂದಿದ್ದಳು, ಮನೆ ಬಂದು ಇದ್ದಳು, ಇದಳ ಮೇಲೆ. ಓಕೆ ಗೈಸ್, ಫೈನಲಿ ಮನೆ ಹತ್ರ ರೀಚ್ ಆಗಿದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವ್ಲಾಗ್ ಅಲ್ಲಿ. ಬಾಯ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್.